ಗುರುವೇ ನಿನ್ನ ಆಟ ಬಲ್ಲವರು ಯಾರ್ಯಾರು, ಶಿವನೇ ನಿನ್ನ ಆಟ ಬಲ್ಲವರು ಯಾರ್ಯಾರು. ರಾಜ್ಯ ರಾಜಕೀಯದ ಕ್ಷಣ ಕ್ಷಣದ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಗುರುವಿನ ಆಟ ಗೊತ್ತಿಲ್ಲ, ಶಿವನ ಆಟ ಮೊದಲೇ ಗೊತ್ತಾಗ್ತಾ ಇಲ್ಲ. ಈ ಎಲ್ಲ ರಾಜ್ಯ ರಾಜಕೀಯದ ಬೆಳವಣಿಗೆ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಚೀಫ್ ರಿಪೋರ್ಟರ್ ಆದಂಥ ನರಸಿಂಹರಾವ್ ಅವರಿದ್ದಾರೆ. ಸರ್, ಏನಾಗ್ತಿದೆ ಸರ್ ರಾಜ್ಯ ರಾಜಕೀಯದಲ್ಲಿ? ಯತ್ನಾಳ್ ಅವರ ಸ್ಫೋಟಕ ಹೇಳಿಕೆ. ಗುರು ಮತ್ತು ಶಿವ ಇವು ಎರಡಕ್ಕೂ, ಒಂದು ಪಾರ್ಟಿಗೆ ಗುರು, ಮತ್ತೊಂದು ಪಾರ್ಟಿಗೆ ಶಿವ. ಅಲ್ಲಿ ಮೇಲೆ ಕೂತಾರ ಅವ್ರು, ಮೇಲೆ ಕುಂತವನು ಬೊಂಬೆ ಆಡಿಸೋನು ಮೇಲೆ ಕುಂತಾನು, ಇಬ್ರಿಗೂ ಬೊಂಬೆ ಆಡಿಸ್ತಾ ಇದ್ದಾರೆ. ಓಕೆ, ಫೈನ್. ಏನು ಅಂತಂದ್ರೆ, ಈ ಎಸ್ಪೆಷಲಿ ಇತ್ತೀಚಿನ ದಿನಗಳಲ್ಲಿ ರಾಜ್ಯ ರಾಜಕಾರಣದೊಳಗೆ ಒಂಥರ ವಿಪ್ಲವ ನಡೀತಾ ಇದೆ. ಕಾಂಗ್ರೆಸ್ನಲ್ಲಿ ಆಗಿರ್ಬೋದು, BJPನೂ ಇದಕ್ಕೆ ಹೊರತಾಗಿಲ್ಲ. ಅಲ್ಲಿ ಕೂಡ ಅಂದ್ರೆ ಕುರ್ಚಿ ಕಾದಾಟ, ಇಲ್ಲಿ ಕುರ್ಚಿ ಕಾದಾಟ, ಅಲ್ಲಿ ಕುರ್ಚಿ ಕಾದಾಟ. ಇವತ್ತು ಏನಾಗಿದೆ ಅಂತಂದ್ರೆ, ಅಲ್ಲೇ ಅಧಿವೇಶನ, ಚಳಿಗಾಲದ ಅಧಿವೇಶನ, ಜನರ ಸಮಸ್ಯೆಗಳನ್ನು ಪರಿಹರಿಸೋದಕ್ಕಾಗಿರುವಂಥ ಚಳಿಗಾಲದ ಅಧಿವೇಶನ ಇವತ್ತು ಹೇಗಾಗಿದೆ ಅಂತಂದ್ರೆ, ತಮ್ಮ ಪಕ್ಷಗಳು ತಮ್ಮ ಕಿಚ್ಚಾಟ, ಅದರಲ್ಲೂ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ ನಡೆದು ಆಗಲೇ ತುಂಬ ದಿನಗಳಾಯ್ತು. ಇವತ್ತು ಮೊದಲ BJP ಪಕ್ಷದ ಪ್ರಭಾವಿ ನಾಯಕರಾಗಿದ್ದ ಯತ್ನಾಳ್ ಪಕ್ಷದಿಂದ ಹೊರಗೆ ಬಂದಾರೆ. ಇವತ್ತು ಅವ್ರ ಹೇಳಿಕೆ ಏನು ಅಂತಂದರೆ, ಎರಡೂ ಪಕ್ಷದ ಅಧ್ಯಕ್ಷರು ಡೆಲ್ಲಿಯಲ್ಲಿ ಭೇಟಿಯಾಗಿದ್ದಾರೆ. ನೀವು ಕಾಂಗ್ರೆಸ್ ಬಿಟ್ಟು ಬಂದುಬಿಡ್ತೀನಿ, ನಾನು CM ಆಗ್ತೀನಿ, ನೀನು DCM ಆಗು. ಎರಡೂ ಪಕ್ಷದ ಅಧ್ಯಕ್ಷರುಗಳು ಅಂತಂದರೆ DK ಶಿವಕುಮಾರ್ ಮತ್ತು ವಿಜೇಂದ್ರ. ಅದೇ ಸರ್, ಯತ್ನಾಳ್ ಅವ್ರು ಹೇಳಿದ ಪದ ಸರಿಯಾದ ಹೇಳೋದಾದರೆ, ಅಧಿಕೃತವಾಗಿ ನನಗೆ ಬಂದಿರೋ ಮಾಹಿತಿ ಪ್ರಕಾರ DK ಶಿವಕುಮಾರ್ CM, ವಿಜಯೇಂದ್ರ DCM. ಇದನ್ನು ಕೇಳೋದಕ್ಕೆ ಎಷ್ಟು ಒಂಥರ ರೋಮಾಂಚನ ಆಗುತ್ತೆ ಅಲ್ಲ ಸರ್? ರೋಮಾಂಚನ ಅಲ್ಲ, ಈ ಒಂದು ರಾಜಕಾರಣದೊಳಗೆ ಇಂತಹ ವಿಪ್ಲವ ನಡೆದಾಗ ತಮ್ಮ ಊಹೆಗಳನ್ನು ಮಾಡಿಕೊಂಡು, ಅದನ್ನು ಕಲ್ಪನೆಗಳನ್ನು ಮಾಡಿಕೊಂಡು ಹೇಳೋದು ಸಹಜ. ಯತ್ನಾಳ್ ಅಂತ ಫೈರ್ ಬ್ರ್ಯಾಂಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಪಕ್ಷದಲ್ಲಿ ಇಲ್ಲ. ಅವರು ಫ್ರೇಮ್ಲಿಂದ ಹೊರಗೆ ನಾವು ಏನು ಬೇಕಾದ್ ಮಾತಾಡೋದು ನಡೆಯುತ್ತೆ. ಆದರೆ ಸದನದಲ್ಲಿ ಯಾವಾಗಲೂ ಹೇಳ್ತಾರೆ, ನಾವು ಅಧಿಕೃತವಾದಂಥ ವಿರೋಧ ಪಕ್ಷದ ನಾಯಕ ನಾನಾಗ್ತೀನಿ, ನನಗೆ ಮುಂದಿನ ಸಾಲು ಕೊಡಿ ಅಂತ ಹೇಳ್ತಾರೆ, ಮುಂದಿನ ಸಾಲು ಕೊಡು ಅಂತ. ಬಟ್ ಅದು ಎಲ್ಲೋ ಒಂದು ಕಡೆ ನಗಚಾಟಿಗೆ ಕಣ್ಣಂಗೆ ಕಾಣುತ್ತೆ. ಅದು ಅಧಿಕೃತವಾಗಿ ಅಂತ ಏನು ಪರಿಗಣಿಸೋದಿಲ್ಲ, ಯಾರು ಅದನ್ನು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಬಟ್ ಸದ್ಯದ ಸಂದರ್ಭದಲ್ಲಿ, ಪ್ರಸ್ತುತ ಸಂದರ್ಭದಲ್ಲಿ ಈ ಹೇಳಿಕೆ ಏನಿದೆ ಅಲ್ಲ, ಇಲ್ಲೇ ಒಂದು ಚೂರು ಬಹಳ ಮಂದಿಗೆ ಏನಿತ್ತು ಅಂತಂದ್ರೆ, ಓಕೆ, ಇಲ್ಲೇ ಕುರ್ಚಿ ಕೊಡಲಿಲ್ಲ ಅಂದರೆ DK ಇದು BJPಗೆ ಹೋಗಿಬಿಡ್ತಾರಾ, ಸ್ವಲ್ಪ ಮಂದಿ ಶಾಸಕರನ್ನು ಕರ್ಕೊಂಡು ಅಲ್ಲಿ ಮತ್ತೆ ಜಾಯಿಂಟ್ ಸರ್ಕಾರ ಆಗುತ್ತಾ ಅಂತ ಒಂದು ಕಲ್ಪನೆ, ಊಹೆ ಇತ್ತು. ಇವತ್ತ ಯತ್ನಾಳ್ ಅದಕ್ಕೆ ಧಾರೆ ಎರೆದಿದ್ದಾರೆ. ಅಂದರೆ ಇಬ್ಬರೂ ಅಧ್ಯಕ್ಷರು ಅಲ್ಲೇ ಅಮಿತ್ ಶಾ ಅವ್ರನ್ನ ಭೇಟಿಯಾಗಿದ್ರು. ಅಮಿತ್ ಶಾ ಅವರು ಬೇಡ, ಕಾಂಗ್ರೆಸ್ ಜೊತೆ ನಾವು ಕೈಗೂಡಿಸೋದು ಬೇಡ ಅಂದರು. ಅದಕ್ಕೆ ಪೂರಕವಾಗಿ BJP ಮಿನಿಸ್ಟರ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ನಾವು ಕಾಂಗ್ರೆಸ್ ಜೊತೆ ಕೈ ಜೋಡಿಸಲ್ಲ ಅಂತ ಹೇಳಿದರು. ಅಂದರೆ ಅಂತ ಹೇಳೋದು ಯತ್ನಾಳ ಪರ್ಸೆಪ್ಷನ್ ಅದು ಪರ್ಸೆಪ್ಷನ್ ಆದ್ರೂ ನಿನ್ನೆ ರಾತ್ರಿ DK ಶಿವಕುಮಾರ್ ಡಿನ್ನರ್ ಮೀಟಿಂಗ್ ಮಾಡ್ತಿರೋದಕ್ಕೂ ಈಗ ಯತ್ನಾಳ್ ಅವರು ಈ ಸ್ಫೋಟಕ ಹೇಳಿಕೆ ಕೊಟ್ಟಿರೋದಕ್ಕೂ ಒಂದಕ್ಕೊಂದು ತಾಳೆ ಆಗ್ತಿಲ್ವಾ? ತಾಳೆ ಆಗ್ತಾ ಇದೆ. ತಾಳೆ ಅಂದ್ರೆ ಹೆಂಗೆ ಅಂತಂದ್ರೆ, ನಿನ್ನೆ ಅವರು ಡಿನ್ನರ್ ಮೀಟಿಂಗ್ ಮಾಡಿದ್ರು, ಇವತ್ತು ಬೆಳಗ್ಗೆ ಸಿದ್ದರಾಮಯ್ಯನವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು. ನಿನ್ನೆ ಅಲ್ಲಿ ಒಬ್ಬರು ಸ್ವಾಮಿಗಳು DK ಶಿವಕುಮಾರ್ ಸಲುವಾಗಿ ನಾವು ಪಾದಯಾತ್ರೆ ಮಾಡ್ತೀವಿ ಅಂದರು. ಇಲ್ಲಿ ಒಬ್ಬರು ಸ್ವಾಮಿಗಳು ಯಾವುದೇ ಕಾರಣಕ್ಕೆ ಸಿದ್ದರಾಮಯ್ಯನ ತೆಗಿಬಾರ್ದು ಅಂದರು. ಈಗ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಈ ಹಿರೇಉದ್ರಿಗಳು ಅವರಿಬ್ಬರು ಹಿರೇಉದ್ರಿ ಜೊತೆ ಇರ್ತಾರಲ್ಲ, ಅವ್ರವರು ಜಗಳ ನಡೆದೈತೆ. ಅದು ತಮ್ಮದ ನಡೆದೈತು, ಇವ್ರು ಹೇಳ್ಕೊಟ್ಟು ಮಾಡಿಸ್ತಾ ಇದ್ದಾರೋ. ಸಿದ್ದರಾಮಯ್ಯ ಅವ್ರ ಮಗ ಈಗೆಲ್ಲ ಸುಮ್ಮನೆ ಇದ್ದಿತ್ತು, ಅಲ್ಲಿಂದ ಶುರುವಾಯಿತು. ಸದನದೊಳಗೆ ಅಂದರೆ ಅಧಿವೇಶನ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಹೇಳೋ ಅಗತ್ಯ ಇರಲಿಲ್ಲ ಆ ಸಂದರ್ಭದಲ್ಲಿ. ಅದೇ ಇಲ್ಲೇ ಬೆಂಗಳೂರಲ್ಲೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಡ್ಯಾಮೇಜ್ ಕಂಟ್ರೋಲ್ ಎಲ್ಲ ಮಾಡಿಕೊಂಡು ಬೆಳಗಾವಿ ಅಧಿವೇಶನ ಫೇಸ್ ಮಾಡಬೇಕು ಅಂತ ರೆಡಿಯಾಗಿ ಹೋದ್ಮೇಲೆ ಎಲ್ಲ ಇದಾಗಿದೆ. ಈಗ ನಾಳೆ ಡೆಲ್ಲಿಗೆ ಹೊಂಟಾರ CM ಮತ್ತು DCM. ಅಲ್ಲಿ ವೋಟ್ ಚೋರಿ ಮೀಟಿಂಗು ಅಂತ ಹೇಳ್ತಾರೆ. ಸಾಧ್ಯತೆ ಆಯ್ತು ಅಂತಂದ್ರೆ ಇಬ್ಬರನ್ನೂ ಮಾತಾಡಿಸ್ಬಹುದು. ಒಂದು ಇರ್ಲಿಲ್ಲ ಅಂದ್ರೆ 24ಕ್ಕೆ ಒಂದು ಅಧಿಕೃತವಾಗಿ ACC ಮೀಟಿಂಗ್ ಇದೆ ಅವತ್ತು. ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ವೇಣುಗೋಪಾಲ್, ಸುರ್ಜೇವಾಲಾ ಎಲ್ಲರೂ ಕೂಡಿ ಮೀಟಿಂಗ್ ಮಾಡ್ತಾರೆ. ಅಲ್ಲಿ ಕರೆಸೋ ಸಾಧ್ಯತೆ ಬಹಳ ಇದಾವೆ ಇವ್ರನ್ನ. ಹೆಂಗಾಗ್ಬಿಟ್ಟಿದೆ ಅಂತಂದರೆ, ನಿನ್ನೆ ಇಕ್ಬಾಲ್ ಹುಸೇನ್ ರಾಮನಗರ ಶಾಸಕ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು. ಏನು ಅಂತಂದರೆ, ನಾನೇನಾದರೂ ಮಾತಾಡ್ಬಿಟ್ರೆ ಅದು ಬಲಾತ್ಕಾರ, ನೋಟಿಸ್ ಕೊಟ್ಬಿಡ್ತಾರೆ. ಯತೀಂದ್ರ ಮಾತಾಡಿದ್ರೆ ಅದು ಚಮತ್ಕಾರ. ಅವ್ರಿಗೆ ನೋಟಿಸ್ ಕೊಡಲ್ವಾ ಅಂತ ಪ್ರಶ್ನೆ ಕೇಳಿದ್ರು. ಅವ್ರ ಕಡೆದಾರ ಆ ಪ್ರಶ್ನೆ ಕೇಳ್ತಾರೆ, ಇವ್ರ ಕಡೆದಾರ ಈ ಪ್ರಶ್ನೆ ಕೇಳ್ತಾರೆ. ಈ ಮಧ್ಯೆ ಅಲ್ಲೇ ಹಿಂದುಳಿದ ಶಾಸಕರು, ಹಿಂದುಳಿದ ಸಚಿವರು ಸಭೆ ಆಗಿದೆ. ಅಹಿಂದ
ಒಂದು ಸಭೆ ಮಾಡಿಕೊಂಡಿದ್ದಾರೆ. ಅಹಿಂದನ್ನು ಸಾರಥ್ಯ ಯಾರು ವಹಿಸಬೇಕು ಅನ್ನೋದು ಕೂಡ ಅವರವರು ನಿರ್ಧಾರ ಮಾಡಿಕೊಂಡಿದ್ದಾರೆ. ಈ ಎಲ್ಲ ಗೊಂದಲಗಳ ಮಧ್ಯೆ 24ಕ್ಕೆ ಏನಾಗುತ್ತಲ್ಲ ಅದು ಕಾಂಗ್ರೆಸ್ನೊಳಗೆ ಫೈನಲ್ ಆಗುತ್ತೆ. ಅದು ಬಹಳ ಮುಖ್ಯ ಅಂತ ಹೇಳ್ತೀರಿ. ಬಹಳ ಮುಖ್ಯ. ಯಾಕಂದರೆ ಅವ್ರು ಏನು ಹೈಕಮಾಂಡ್ ಸಂಸ್ಕೃತಿ ಇದೆಯಲ್ಲ ನಮ್ಮ ಎರಡು ಪಕ್ಷಗಳು, ಅವ್ರು ಏನು ಹೇಳ್ತಾರ ಅದು ಫೈನಲ್. ನನಗನ್ಸಿದ ಮಟ್ಟಿಗೆ ಇದು ಸದ್ಯಕ್ಕೆ ಮುಗಿಯುವ ಆಟ ಅಲ್ಲ ಅಂತ ಸರ್. ನಮ್ಮ ಮತ್ತೆ ಈಗ ಯತ್ನಾಳ್ ಅವರ ಮಾತುಗಳಿಗೆ ಬಂತು ಅಂದರೆ, ಯತ್ನಾಳ್ ಅವ್ರಿಗೆ ಸಿಕ್ಕಿರೋ ಬಿಜೆಪಿಯ ಸಂಸದರೇ ಅಧಿಕೃತವಾಗಿ ಹೇಳಿರುವಂತೆ ಅಮಿತ್ ಶಾ ಅವ್ರ ಮುಂದೆ ಕರ್ಕೊಂಡೋಗಿದ್ರು. BY ವಿಜಯೇಂದ್ರ ಅವರೇ ಕರ್ಕೊಂಡೋಗಿ ಆಫರ್ ಅನ್ನ ಇಟ್ಟರು. ವ್ಯಾಪಾರದ ಮಾತುಕತೆ ನಡೆದಿತ್ತು. ಆದ್ರೆ ಅಮಿತ್ ಶಾ ಅವರು ಒಪ್ಪಿಲ್ಲ. ಇದು ಯತ್ನಾಳ್ ಅವರೇ ಕೊಟ್ಟಿರುವಂತ ಅಧಿಕೃತವಾದಂತ ಹೇಳಿಕೆ. ಅಮಿತ್ ಶಾ ಅವರು ಯಾಕೆ ಒಪ್ತಾ ಇಲ್ಲ? ಆ ಥರದ್ದು ಆಗಿದ್ರೆ ಒಂದು ವೇಳೆ, ಯತ್ನಾಳ್ ಅವ್ರ ಪ್ರಕಾರ ಹೇಳ್ತಿರೋದು, ಇಲ್ಲಿ ನಿಮ್ದು ಪರ್ಸ್ಪೆಕ್ಷನ್ ಅಲ್ಲ, ನಂದು ಪರ್ಸ್ಪೆಕ್ಷನ್ ಅಲ್ಲ, ಅಮಿತ್ ಶಾ ಅವರು ಯಾಕೆ ಒಪ್ತಾ ಇಲ್ಲ ಅಂತ ಅನ್ಸುತ್ತೆ ಸರ್. ಏನಾಗಿದೆ ಅಂತಂದರೆ, ನಮ್ಮ ಕರ್ನಾಟಕ ಬಂತು ಅಂದರೆ, ಯಾವುದೇ ರಾಜ್ಯ ಬಂತು ಅಂತಂದರೆ ಒಂದು ಪಕ್ಷನ ಕಂಟಿನ್ಯೂ ಆರಿಸೋದು ಇಲ್ಲ. ಹಿಂದಕ್ಕೆ ಕಾಂಗ್ರೆಸ್ದು ಆಳ್ವಿಕೆ ಇದ್ದಾಗ 2028 ಮತ್ತೆ ಬಿಜೆಪಿ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಬಿಜೆಪಿ ಹೈಕಮಾಂಡ್ ಇದೆ. ಸುಳ್ಳ ಈಗ ಹೊಂದಾಣಿಕೆ ಮಾಡಿಕೊಂಡು ಒಂದು ವೇಳೆ ಅದು ಯತ್ನಾಳ್ ಹೇಳಿದ ನಿಜ ಇತ್ತು ಅಂದಿದ್ರೆ ಬಿಜೆಪಿ ತಲೆಯಲ್ಲಿ ಏನಿರುತ್ತೆ, ಒಂದು ವೇಳೆ ನಾವು ಕಾಂಗ್ರೆಸ್ ಜೊತೆ ಇದು ಮಾಡಿದ್ರೆ ಇದು ಕಿತ್ತಾಟ ಗುದ್ದಾಟ ಮುಂದುವರಿಯೋದೆ, ಅವಾಗ ಓಡಿಸೋದಕ್ಕೆ ಬರೋದಿಲ್ಲ. ಆದ್ದರಿಂದ ಬೇಡ 28ಕ್ಕೆ ನಾವು ಫೈಟ್ ಮಾಡೋಣ ಅಂತ ಒಂದು ಕಾರಣ ಇದ್ರೂ ಇರಬಹುದು. ಬಿಜೆಪಿ ಹೈಕಮಾಂಡ್ ಲೆಕ್ಕಾಚಾರ ಅದಾಗಿರುತ್ತೆ ಅಂತ. ಯತ್ನಾಳ್ ಅವರ ಈ ಹೇಳಿಕೆ ಆದಮೇಲೆ ಏನು ಎಫೆಕ್ಟ್ ಆಗ್ಬೋದು ಸರ್ ಈಗ ಸಿದ್ದರಾಮಯ್ಯ ಬಣದಲ್ಲಿ ಮತ್ತು DK ಶಿವಕುಮಾರ್ ಬಣದಲ್ಲಿ? ಸರ್, ಯತ್ನಾಳ್ ಮಾತು ಇತ್ತೀಚೆಗೆ ಸೀರಿಯಸ್ ತಗೊಳ್ಳೋರೇ ಯಾರೂ ಇಲ್ಲ. ಫೈರ್ ಬ್ರ್ಯಾಂಡ್ ಅಂತ ಇದಾಗಿ ಏನು ಬೇಕಾದ್ ಮಾತಾಡ್ಬಿಡ್ತಾರೆ ಅವರು. ಯಾಕಂದ್ರೆ ಒಂದು ಪಕ್ಷದ ಚೌಕಟ್ಟಿನಲ್ಲಿದ್ದಾಗ ಇಂಥ ಹೇಳಿಕೆಗಳು ಕೊಡ್ಲಿಕ್ಕೆ ಆಗೋದಿಲ್ಲ. ಅವರು ಚೌಕಟ್ಟು ಬಿಟ್ಟು ಹೊರಗೆ ಬಂದುಬಿಟ್ರೆ, ನೈದರ್ BJP ನಾವು ಅದರ ಪಕ್ಷ, ಹೊರಗಿದ್ದು ಏನು ಬೇಕಾದ್ರೂ ಮಾತಾಡ್ಬೋದು. ಹಾಗಾಗಿ ಮಾತಾಡ್ತಾರಂತ ಸುಮ್ಮನೆ ಬಿಡ್ತಾರೆ ಇವರು, ಅದ್ರ ತಂಟೆಗೇನ ಹೋಗೋದಿಲ್ಲ, ಇರಲಿ ಬಿಡು. ಆಮೇಲೆ ಜನಗಳದ್ದು ಕುತೂಹಲ ಹೆಂಗಂತಂದ್ರೆ ವಸ್ತಾನ ಬಯಸ್ತಾರೆ ಕುತೂಹಲಕ್ಕೂ. ನಿನ್ನೆ ಆತಲ್ಲ ಅದು ಬೇರೆ, ಇವತ್ತೇನಾಗತ್ತೆ ಅದನ್ನು ನೋಡೋಣ, ಮತ್ತು ನಾಳೆ ವಸ್ತಾನ ಬರುತ್ತೆ. ಅಷ್ಟೇನು ಸೀರಿಯಸ್ ತಗೊಳ್ಳಿಕ್ಕಿಲ್ಲ ಅಂತ ನನ್ನ ಭಾವನೆ. ಎಸ್ ಸರ್, ಥ್ಯಾಂಕ್ ಯು ಸರ್.